ಕತೆಗಳ ಮೂಲಕ ಇಂಗ್ಲಿಷ್ ಕಲಿಯಿರಿ. ಈ ರೀತಿಯ ಕತೆಗಳನ್ನು ಕೇಳೋದ್ರಿಂದ ನೀವು ಹೊಸ ಹೊಸ ವೊಕ್ಯಾಬ್ಯುಲರಿ ಕಲಿತೀರಿ, ಇಂಗ್ಲಿಷ್ ವಾಕ್ಯಗಳನ್ನು ರಚಿಸುವುದನ್ನು ಕೂಡ ಕಲಿತೀರಿ. ಸೊ ಇವತ್ತಿನ ಕಥೆಯ ಹೆಸರು ದಿ ಟೇಲ್ ಆಫ್ ಪೀಟರ್ ರ್ಯಾಬಿಟ್. ದಿ ಟೇಲ್ ಆಫ್ ಪೀಟರ್ ರ್ಯಾಬಿಟ್. ಟೇಲ್ ಕತೆ, ರ್ಯಾಬಿಟ್ ಮೊಲ, ಪೀಟರ್ ಈ ಮೊಲದ ಹೆಸರು ಪೀಟರ್. ಪೀಟರ್ ಎಂಬ ಮೊಲದ ಕತೆ. ದಿ ಟೇಲ್ ಆಫ್ ಪೀಟರ್ ರ್ಯಾಬಿಟ್. Mrs. Rabbit had 4 little bunnies, Mopsy, Fopsy, Cottontail and Peter. ಮಿಸಿಸ್ ಶ್ರೀಮತಿ, ಬನ್ನೀಸ್ ಚಿಕ್ಕ ಮೊಲಗಳನ್ನು ಬನ್ನೀಸ್ ಅಂತೇವೆ. ಶ್ರೀಮತಿ ಮೊಲವು ಮೋಪ್ಸಿ, ಫೋಪ್ಸಿ, ಕಾಟನ್ಟೇಲ್ ಮತ್ತು ಪೀಟರ್ ಎಂಬ 4 ಚಿಕ್ಕ ಮೊಲಗಳನ್ನು ಹೊಂದಿತ್ತು. ಅಂದರೆ ಶ್ರೀಮತಿ ಮೊಲಕ್ಕೆ ಮೋಪ್ಸಿ, ಫೋಪ್ಸಿ, ಕಾಟನ್ಟೇಲ್ ಮತ್ತು ಪೀಟರ್ ಎಂಬ 4 ಮರಿಗಳಿತ್ತು. ದೇ ಲಿವ್ಡ್ ಇನ್ ಎ ಹೋಲ್ ಅಂಡರ್ ದಿ ರೂಟ್ ಆಫ್ ಎ ಬಿಗ್ ಬ್ಯಾನಿಯನ್ ಟ್ರೀ. ದೇ ಅಂದರೆ ಮೊಲಗಳು ದೊಡ್ಡ ಆಲದ ಮರದ ಬೇರಿನ ಕೆಳಗೆ ಒಂದು ರಂಧ್ರದಲ್ಲಿ ವಾಸಿಸುತ್ತಿದ್ದವು. ಒನ್ ಡೇ ಒಂದು ದಿನ, Mrs. Rabbit said she was going to town to buy some bread. ಶ್ರೀಮತಿ ಮೊಲ ಸ್ವಲ್ಪ ಬ್ರೆಡ್ ಖರೀದಿಸಲು ಪಟ್ಟಣಕ್ಕೆ ಹೋಗ್ತಿದ್ದೇನೆ ಎಂದು ಹೇಳಿತು. And asked 4 bunnies not to go into Mr. McGregor's garden. ಮತ್ತು 4 ಬನ್ನಿಗಳನ್ನು ಮಿಸ್ಟರ್ ಮೆಕ್ಗ್ರಿಗರ್ಸ್ನ ಗಾರ್ಡನ್ಗೆ ಹೋಗಬೇಡ ಎಂದು ಹೇಳಿತು. ಗಾರ್ಡನ್ ಉದ್ಯಾನವನ ಅಥವಾ ತೋಟ, ಅಂದರೆ ಅವರ ತೋಟಕ್ಕೆ ಹೋಗಬೇಡ ಎಂದು ಹೇಳಿತು. ಮಿಸಸ್ ರ್ಯಾಬಿಟ್ ಹೆಡೆಡ್ ಆಫ್ ಟು ಟೌನ್. ಶ್ರೀಮತಿ ಮೊಲ ಪಟ್ಟಣಕ್ಕೆ ಹೊರಟಿತು. ಮಿಸಸ್ ರ್ಯಾಬಿಟ್ ಹೆಡೆಡ್ ಆಫ್ ಟು ಟೌನ್. The bunnies put on their jackets and shoes, then they went outside. ಬನ್ನಿಗಳು ಅಂದರೆ ಈ ಮೊಲದ ಮರಿಗಳು put on their jacket and shoes ತಮ್ಮ ಜಾಕೆಟ್ ಮತ್ತು ಬೂಟುಗಳನ್ನು ಹಾಕಿದವು. then they went outside ನಂತರ ಅವು ಅಂದರೆ ಬನ್ನಿಗಳು ಹೊರಗೆ ಹೋದವು. ಈ ಮರಿಗಳ ಅಮ್ಮ ಹೋದದ್ದೇ ತಡ ತಮ್ಮ ಜಾಕೆಟ್ ಮತ್ತು ಬೂಟುಗಳನ್ನು ಹಾಕಿ ಹೊರಗಡೆ ಹೋದವು. ಬನ್ನಿ ಮುಂದೆ ಏನಾಯಿತು ನೋಡೋಣ. Mopsy, Flopsy and Cottontail started to pick blackberries. Mopsy, Flopsy ಮತ್ತು Cottontail ಬ್ಲ್ಯಾಕ್ಬೆರಿಗಳನ್ನು ಕಿತ್ತು ತೆಗೆಯಲು ಪ್ರಾರಂಭಿಸಿದವು. ಬ್ಲ್ಯಾಕ್ಬೆರೀಸ್ ಅಂದರೆ ಒಂದು ರೀತಿಯ ಸಣ್ಣ ಹಣ್ಣು, ಬೆರಿ ಜಾತಿಗೆ ಸೇರಿದ ಹಣ್ಣು. ಬಟ್ ಪೀಟರ್ ಆದರೆ ಪೀಟರ್ was not interested in blackberries. ಆದರೆ ಪೀಟರ್ ಬ್ಲ್ಯಾಕ್ಬೆರಿಗಳಲ್ಲಿ ಆಸಕ್ತಿ ಹೊಂದಿರಲಿಲ್ಲ. Hoped through the path that led to Mr. McGregor's garden gate. Hoped ಜಿಗಿದುಕೊಂಡು ಹೋಯಿತು. ಮೆಕ್ಗ್ರೆಗರ್ಸ್ನ ತೋಟದ ಗೇಟ್ಗೆ ಹೋಗುವ ದಾರಿಯಲ್ಲಿ ಜಿಗಿದುಕೊಂಡು ಹೋಯಿತು. ಪೀಟರ್ಗೆ ಬ್ಲ್ಯಾಕ್ಬೆರಿಗಳಲ್ಲಿ ಅಷ್ಟು ಆಸಕ್ತಿ ಇರಲಿಲ್ಲ. ಆದ್ರಿಂದ ಪೀಟರ್ ಎಂಬ ಮೊಲ ಮೆಕ್ಗ್ರೆಗರ್ಸ್ನ ತೋಟದ ಗೇಟ್ಗಿರುವ ದಾರಿಯಲ್ಲಿ ಜಿಗಿದುಕೊಂಡು ಹೋದ. ಪೀಟರ್ ಸ್ಕ್ವೀಸ್ಡ್ ಇನ್ ಫ್ರಮ್ ಅಂಡರ್ ದಿ ಗೇಟ್ ಆ್ಯಂಡ್ ಲುಕ್ಡ್ ಅರೌಂಡ್. ಸ್ಕ್ವೀಸ್ಡ್ ಅಂದರೆ ಇಲ್ಲಿ ನೋಡಿ ಹೀಗೆ, ಫ್ರಮ್ ಅಂಡರ್ ದಿ ಗೇಟ್ ಬಾಗಿಲಿನ ಅಡಿಯಿಂದ, ಬಾಗಿಲಿನ ಕೆಳಭಾಗದಿಂದ, ಆ್ಯಂಡ್ ಲುಕ್ಡ್ ಅರೌಂಡ್ ಮತ್ತು ಸುತ್ತಲೂ ನೋಡಿದ. ಪೀಟರ್ ಗೇಟಿನ ಕೆಳಗಿನಿಂದ ನುಸುಳಿದ ಮತ್ತು ಸುತ್ತಲೂ ನೋಡಿದ. ಮಿಸ್ಟರ್ ಮ್ಯಾಕ್ಗ್ರಿಗರ್ಸ್ ಗಾರ್ಡನ್ ವಾಸ್ ಫುಲ್ ಆಫ್ ಗ್ರೀನ್ ಲೀವ್ಸ್ ಆ್ಯಂಡ್ ವೆಜಿಟೇಬಲ್ಸ್. ಮಿಸ್ಟರ್ ಮ್ಯಾಕ್ಗ್ರಿಗರ್ಸ್ನ ತೋಟವು ಹಸಿರು ಎಲೆಗಳು ಮತ್ತು
ತರಕಾರಿಗಳಿಂದ ತುಂಬಿತ್ತು. ಪೀಟರ್ ಏಟ್ ಸಮ್ ಲೆಟ್ಯೂಸ್, ಗ್ರೀನ್ ಬೀನ್ಸ್ ಆ್ಯಂಡ್ ರೇಡಿಶಸ್. ಲೆಟ್ಯೂಸ್ ತರಕಾರಿ ಸೊಪ್ಪು, ರಾಡಿಶಸ್ ಅಂದರೆ ಮೂಲಂಗಿ. ಪೀಟರ್ ಕೆಲವು ತರಕಾರಿ ಸೊಪ್ಪು, ಹಸಿರು ಬೀನ್ಸ್ ಮತ್ತು ಮೂಲಂಗಿಗಳನ್ನು ತಿಂದ. ಹಿ ಸಡನ್ಲಿ ಫೆಲ್ಟ್ ಸಿಕ್. ಇದ್ದಕ್ಕಿದ್ದಂತೆ ಅವನಿಗೆ ಅನಾರೋಗ್ಯದ ಅನುಭವವಾಯಿತು. ಸೊ ಹಿ ವೆಂಟ್ ಲುಕಿಂಗ್ ಫಾರ್ ಸಮ್ ಪಾರ್ಸ್ಲಿ. ಪಾರ್ಸ್ಲಿ ಒಂದು ರೀತಿಯ ಸಸ್ಯ, ಒಂದು ರೀತಿಯ ಸಸಿ. ಆದ್ದರಿಂದ ಕೆಲವು ಪಾರ್ಸ್ಲೆ ಸಸ್ಯಗಳನ್ನು ಹುಡುಕಲು ಹೋದ. ಆನ್ ದಿ ವೇ ಟು ಪಾರ್ಸ್ಲಿ. ಪಾರ್ಸ್ಲಿಗೆ ಹೋಗುವ ದಾರಿಯಲ್ಲಿ ಹಿ ಸೋ ಮಿಸ್ಟರ್ ಮ್ಯಾಕ್ಗ್ರಿಗರ್. ಅವನು ಮಿಸ್ಟರ್ ಮ್ಯಾಕ್ಗ್ರಿಗರ್ ಅನ್ನು ನೋಡಿದ. ಹಿ ಗ್ರಾಬ್ಡ್ ಹಿಸ್ ರ್ಯಾಕ್ ಆ್ಯಂಡ್ ಚೇಸ್ಡ್ ಪೀಟರ್ ವೇವಿಂಗ್ ಎ ರ್ಯಾಕ್. ಗ್ರ್ಯಾಬ್ ಹಿಡಿ. ಮಿಸ್ಟರ್ ಮ್ಯಾಕ್ಗ್ರಿಗರ್ ತನ್ನ ಕೋಲನ್ನು ಹಿಡಿದನು. ಆ್ಯಂಡ್ ಚೇಸ್ಡ್ ಪೀಟರ್ ವೇವಿಂಗ್ ಎ ರ್ಯಾಕ್. ಮತ್ತು ಕೋಲನ್ನು ಬೀಸ್ತಾ ಪೀಟರನ್ನು ಬೆನ್ನಟ್ಟಿದ. ಪೀಟರನ್ನು ಅಟ್ಟಿಸಿಕೊಂಡು ಹೋದ. ಪೀಟರ್ ರ್ಯಾನ್ ಆಸ್ ಫಾಸ್ಟ್ ಆಸ್ ಹಿ ಕುಡ್. ಪೀಟರ್ ತನಗೆ ಸಾಧ್ಯವಾದಷ್ಟು ವೇಗವಾಗಿ ಓಡಿದ. ಹಿ ರಶ್ಡ್ ಆಲ್ ಓವರ್ ದಿ ಗಾರ್ಡನ್. ಅವನು ಇಡೀ ತೋಟದಲ್ಲೆಲ್ಲ ಓಡಿದ. ರಶ್ಡ್ ಅಂದರೆ ರಭಸದಿಂದ. ತೋಟದಲ್ಲೆಲ್ಲ ರಭಸದಿಂದ ಓಡಿದ. ಹಿ ಲಾಸ್ಟ್ ಒನ್ ಶೂ ನಿಯರ್ ದಿ ಕ್ಯಾಬೇಜಸ್ ಆ್ಯಂಡ್ ಅನದರ್ ಶೂ ನಿಯರ್ ದಿ ಪೊಟ್ಯಾಟೋಸ್. ಅವನು ಅಂದರೆ ಪೀಟರ್ ಒಂದು ಶೂ ಅನ್ನು ಕ್ಯಾಬೇಜ್ನ ಹತ್ರ ಕಳ್ಕೊಂಡ ಮತ್ತು ಇನ್ನೊಂದು ಶೂ ಅನ್ನು ಆಲೂಗಡ್ಡೆಯ ಹತ್ರ ಕಳ್ಕೊಂಡ. ಆಫ್ಟರ್ ಲಾಸಿಂಗ್ ದಮ್, ಅವುಗಳನ್ನು ಕಳೆದುಕೊಂಡ ನಂತರ ಹಿ ರ್ಯಾನ್ ಇನ್ ಟು ದಿ ನೆಟ್ ಆ್ಯಂಡ್ ಗಾಟ್ ಕೌಟ್ ಬೈ ದಿ ಬಿಗ್ ಬಟನ್ಸ್ ಆನ್ ಹಿಸ್ ಜಾಕೆಟ್. ಅವನು ಬಲೆಗೆ ಓಡಿ ಅವನ ಜಾಕೆಟ್ನಲ್ಲಿದ್ದ ಒಂದು ದೊಡ್ಡ ಬಟನ್ ಬಲೆಗೆ ಸಿಕ್ಕಿಬಿದ್ದನು. ಹಿ ಸ್ಟ್ರಗಲ್ಡ್ ಎ ಲಾಟ್ ಬಟ್ ಕುಡಂಟ್ ಗೆಟ್ ಫ್ರೀ. ಅವನು ತುಂಬಾ ಒದ್ದಾಡಿದ. ಬಟ್ ಕುಡಂಟ್ ಗೆಟ್ ಫ್ರೀ, ಆದರೆ ಫ್ರೀ ಆಗಲು ಸಾಧ್ಯವಾಗಲಿಲ್ಲ. ಆದರೆ ಅದರಿಂದ ಬಿಡಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. Quickly, Peter slipped out of his blue jacket. Quickly, Peter slipped out of his blue jacket. ಪೀಟರ್ ತನ್ನ ನೀಲಿ ಜಾಕೆಟ್ನಿಂದ ಬೇಗನೆ ಜಾರಿದನು, ಅಂದರೆ ಅದನ್ನು ಅಲ್ಲೇ ಬಿಚ್ಚಿದನು. ಬಟ್ ಮಿಸ್ಟರ್ ಮ್ಯಾಕ್ಗ್ರೆಗರ್ ವಾಸ್ ಸ್ಟಿಲ್ ಚೇಸಿಂಗ್ ಹಿಮ್. ಆದರೆ ಮಿಸ್ಟರ್ ಮ್ಯಾಕ್ಗ್ರೆಗರ್ ಇನ್ನೂ ಇವನನ್ನು ಬೆನ್ನಟ್ಟುತ್ತಿದ್ದನು. ಹಿ ರಶ್ಡ್ ಇನ್ ಟು ದಿ ಟೂಲ್ ಶೆಡ್ ಆ್ಯಂಡ್ ಸರ್ಚ್ಡ್ ಫಾರ್ ದಿ ಹೈಡಿಂಗ್ ಪ್ಲೇಸ್. ಪೀಟರ್ ಒಂದು ಟೂಲ್ ಶೆಡ್ಗೆ ನುಗ್ಗಿದ. ರಶ್ಡ್ ರಭಸದಿಂದ ನುಗ್ಗಿದ. ಆ್ಯಂಡ್ ಸರ್ಚ್ಡ್ ಫಾರ್ ದಿ ಹೈಡಿಂಗ್ ಪ್ಲೇಸ್, ಮತ್ತು ಅಡಗುವ ತಾಣವನ್ನು ಹುಡುಕಿದ. ಹಿ ಫೌಂಡ್ ಎ ವಾಟರಿಂಗ್ ಕ್ಯಾನ್ and jumped into it. ಅವನು ಒಂದು ನೀರಿನ ಡಬ್ಬವನ್ನು ನೋಡಿದ. and jumped into it, ಮತ್ತು ಅದರ ಒಳಗೆ ಹಾರಿದ. The can was filled with icy water. ಡಬ್ಬವು ಮಂಜುಗಡ್ಡೆಯ ನೀರಿನಿಂದ ತುಂಬಿತ್ತು. ಮಿಸ್ಟರ್ ಮ್ಯಾಕ್ಗ್ರೆಗರ್ rushed into the shed. ಮಿಸ್ಟರ್ ಮ್ಯಾಕ್ಗ್ರೆಗರ್ ಶೆಡ್ಗೆ ಧಾವಿಸಿದ. ಶೆಡ್ಗೆ ರಭಸದಿಂದ ನುಗ್ಗಿದ. ಆ್ಯಂಡ್ ಸರ್ಚ್ಡ್ ಫಾರ್ ದಿ ರ್ಯಾಬಿಟ್, ಮತ್ತು ಮೊಲವನ್ನು ಹುಡುಕಿದ. ಪೀಟರ್ ಹರ್ಡ್ ಮಿಸ್ಟರ್ ಮ್ಯಾಕ್ಗ್ರೆಗರ್ ಮೂವಿಂಗ್ ಥಿಂಗ್ಸ್ ಅರೌಂಡ್. ಪೀಟರ್ಗೆ ಮ್ಯಾಕ್ಗ್ರೆಗರ್ ಅವರು ವಸ್ತುಗಳನ್ನು ಆಚೆ ಈಚೆ ಸರಿಸುವುದನ್ನು ಕೇಳಿದ. ವಸ್ತುಗಳನ್ನು ಆಚೆ ಈಚೆ ಸರಿಸುವ ಸೌಂಡನ್ನು ಕೇಳಿದ.
He searched for the rabbit everywhere. ಅವನು ಮೊಲವನ್ನು ಎಲ್ಲೆಡೆ ಹುಡುಕಿದ. Peter felt very cold because of icy water. ಪೀಟರ್ಗೆ ತುಂಬ ತಂಪಿನ ಅನುಭವ ಆಯಿತು. ಬಿಕಾಸ್ ಆಫ್ ಐಸಿ ವಾಟರ್, ಮಂಜುಗಡ್ಡೆಯ ನೀರಿನ ಕಾರಣದಿಂದ ಪೀಟರ್ಗೆ ತುಂಬ ತಂಪಿನ ಅನುಭವ ಆಯಿತು. ಹಚ್ಚು, ಪೀಟರ್ ಸ್ನೀಸ್ಡ್. ಪೀಟರ್ ಸೀನಿದನು. ಮ್ಯಾಕ್ಗ್ರೆಗರ್ ವಾಸ್ ಆಫ್ಟರ್ ಹಿಮ್ ಇನ್ ನೋ ಟೈಮ್. ತಕ್ಷಣವೇ ಮಿಸ್ಟರ್ ಮ್ಯಾಕ್ಗ್ರೆಗರ್ ಆತನನ್ನು ಹಿಂಬಾಲಿಸಿದ. He tried to catch Peter. ಅವನು ಪೀಟರ್ನನ್ನು ಹಿಡಿಯಲು ಪ್ರಯತ್ನಿಸಿದ. But he jumped out of the water can and ran. ಆದರೆ ಪೀಟರ್ ನೀರಿನ ಡಬ್ಬದಿಂದ ಹಾರಿದ and ran ಮತ್ತು ಓಡಿದ. Finally the farmer stopped chasing him. ಕೊನೆಗೆ ರೈತ ಅಂದರೆ ಮಿಸ್ಟರ್ ಮ್ಯಾಕ್ಗ್ರೆಗರ್ stopped chasing him. ಅವನನ್ನು ಬೆನ್ನಟ್ಟುವುದನ್ನು ನಿಲ್ಲಿಸಿದ, ಮೊಲವನ್ನು ಬೆನ್ನಟ್ಟುವುದನ್ನು ನಿಲ್ಲಿಸಿದ. ಪೀಟರ್ ರ್ಯಾನ್ ಆಸ್ ಫಾಸ್ಟ್ ಆಸ್ ಹಿ ಕ್ಯಾನ್. ಪೀಟರ್ ತನಗೆ ಎಷ್ಟು ಸಾಧ್ಯವೋ ಅಷ್ಟು ವೇಗವಾಗಿ ಓಡಿದ. ಆ್ಯಂಡ್ ಸ್ಲಿಪ್ಡ್ ಅಂಡರ್ ದಿ ಗೇಟ್. ಸ್ಲಿಪ್ ಜಾರು ಮತ್ತು ಗೇಟಿನ ಕೆಳಗಿನಿಂದ ಜಾರಿದ. ಆ್ಯಂಡ್ ನೆವರ್ ಸ್ಟಾಪ್ಡ್ ರನ್ನಿಂಗ್ ಟಿಲ್ ಹಿ ರೀಚ್ಡ್ ಹೋಮ್. ಮತ್ತು ಅವನು ಮನೆ ತಲುಪುವವರೆಗೂ ಓಡುವುದನ್ನು ನಿಲ್ಲಿಸಲಿಲ್ಲ. ಪೀಟರ್ ಗಾಟ್ ಸ್ಕಾಲ್ಡೆಡ್ ಬೈ ಮಿಸ್ಸಿಸ್ ರಾಬಿಟ್ ಆಸ್ ಹಿ ಲಾಸ್ಟ್ ಹಿಸ್ ಶೂಸ್ ಆ್ಯಂಡ್ ಜಾಕೆಟ್. ಪೀಟರ್ ಗಾಟ್ ಸ್ಕಾಲ್ಡೆಡ್ ಬೈ ಮಿಸ್ಸಿಸ್ ರಾಬಿಟ್. ಪೀಟರ್ಗೆ ಶ್ರೀಮತಿ ಮೊಲದಿಂದ ಬೈಗುಳವನ್ನು ಕೇಳಬೇಕಾಯಿತು. ಆಸ್ ಹಿ ಲಾಸ್ಟ್ ಹಿಸ್ ಶೂಸ್ ಆ್ಯಂಡ್ ಜಾಕೆಟ್. ತನ್ನ ಬೂಟುಗಳನ್ನು ಮತ್ತು ಜಾಕೆಟನ್ನು ಕಳೆದುಕೊಂಡಿದ್ದರಿಂದ ಬೈಗುಳವನ್ನು ಕೇಳಬೇಕಾಯಿತು. Mopsy, Fopsy, Cotton tail ate bread and blackberries for the supper. Mopsy, Fopsy, Cotton tail ಸಪ್ಪರ್ ರಾತ್ರಿಯ ಊಟ. ರಾತ್ರಿಯ ಊಟಕ್ಕೆ ಬ್ರೆಡ್ ಮತ್ತು ಬ್ಲ್ಯಾಕ್ಬೆರಿಗಳನ್ನು ತಿಂದವು. ಬಟ್ ಪೀಟರ್ ಡಿಡಂಟ್ ಗೆಟ್ ಎನಿಥಿಂಗ್. ಆದರೆ ಪೀಟರ್ಗೆ ಏನೂ ಸಿಗಲಿಲ್ಲ. ಮಿಸಿಸ್ ರಾಬಿಟ್ ಗೇವ್ ಪೀಟರ್ ಮೆಡಿಸಿನ್ ಆಸ್ ಹಿ ವಾಸ್ ಸ್ನೀಸಿಂಗ್ ಆ್ಯಂಡ್ ಸೆಂಡ್ ಹಿಮ್. ಮಿಸಿಸ್ ರಾಬಿಟ್ ಗೇವ್ ಪೀಟರ್ ಮೆಡಿಸಿನ್. ಶ್ರೀಮತಿ ಮೊಲ ಪೀಟರ್ಗೆ ಔಷಧಿಯನ್ನು ಕೊಟ್ಟಳು. ಆಸ್ ಹಿ ವಾಸ್ ಸ್ನೀಸಿಂಗ್, ಅವನು ಸೀನುತ್ತಿದ್ದರಿಂದ. ಆ್ಯಂಡ್ ಸೆಂಡ್ ಹಿಮ್, ಮತ್ತು ಅವನನ್ನು ಕಳುಹಿಸಿದಳು. ಶ್ರೀಮತಿ ಮೊಲ ಪೀಟರ್ ಸೀನುತ್ತಿದ್ದರಿಂದ ಅವನಿಗೆ ಔಷಧಿಯನ್ನು ಕೊಟ್ಟು ಕಳುಹಿಸಿದಳು. ಥ್ಯಾಂಕ್ ಯು ಫ್ರೆಂಡ್ಸ್. ಇನ್ನೂ ಹೆಚ್ಚಿನ ತುಂಬ ಇನ್ಫಾರ್ಮೇಟಿವ್ ಆದ ವಿಡಿಯೋಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋದಲ್ಲಿ ಬಂದಿರುವ ಎಲ್ಲ ಇಂಗ್ಲಿಷ್ ಪದಗಳ ಕನ್ನಡ ಅರ್ಥವನ್ನು ತಿಳಿಯಲು ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ಲಿಂಕ್ ಅನ್ನು